ಒನ್ಸ್ ಅಗೇನ್ ಹುಬ್ಳಿಯಿಂದ ನಾಗೇಂದ್ರ ಬಾಬು. ನಾಗೇಂದ್ರ, ಮೊನ್ನೆಯಿಂದ ನೀವು ನೋಡ್ತಾ ಇದ್ರಿ, ಡೇ ಒನ್ನಿಂದ ನೀವು ಅಲ್ಲಿಂದ ನಿರಂತರವಾಗಿ ಏನು ರಿಪೋರ್ಟಿಂಗ್ ಮಾಡ್ತಾನೇ ಇದ್ದೀರಿ. ಯಾವ ರೀತಿ ಇದು ಬೇರೆ ಬೇರೆ ಆಯಾಮಗಳನ್ನು ಪಡ್ಕೋತಾ ಇದೆ? ಇವನ್ ರಾಜಕೀಯ ಆಯಾಮ ಒಂದು ಕಡೆ, ಆಮೇಲೆ ಚುನಾವಣೆ ಇದೆ, 4 ದಿನ ಬಾಕಿ ಇದೆ ಮೊದಲ ಹಂತದ ಚುನಾವಣೆಗೆ. 2ನೇ ಹಂತದ ಚುನಾವಣೆ ಆ ಭಾಗದಲ್ಲಿ 14 ಕ್ಷೇತ್ರಗಳು ಆ ಭಾಗದಲ್ಲಿ ಇರುವಂಥದ್ದು. ಮತ್ತೊಂದು ಕಡೆ ಜಾತಿ ಸಂಘರ್ಷದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪಂಚಮಸಾಲಿ, ಆಮೇಲೆ ಇವರು ಜಂಗಮ ವೀರಶೈವಲಿಂಗ್ ಎಲ್ಲವೂ ಇನ್ಕ್ಲೂಡ್ ಆಗ್ತಾ ಹೋಗುತ್ತೆ. BJP ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಬಂದರು. ಕಾಂಗ್ರೆಸ್ಗೆ ಈಗಲೂ ಕೂಡ ಅದನ್ನು ಯಾವ ರೀತಿ ಟ್ಯಾಕಲ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಎಲ್ಲ ಇದರ ಬಗ್ಗೆ ನಿಮ್ಮ ಹತ್ರ ಅಪ್ಡೇಟ್ಸ್ ಕೇಳೋದಿದ್ರೆ ಏನು ಕಂಡು ಬರ್ತಾ ಇದೆ ಅಲ್ಲಿ? ಜಯಪ್ರಕಾಶ್, ನೋಡಿ, ಈಗ ನಾನು ಧಾರವಾಡದಲ್ಲಿದ್ದೀನಿ. ಧಾರವಾಡದ ಅಂಜುಮನ್ ಸಂಸ್ಥೆಯ ಮುಂಭಾಗದಲ್ಲಿ ನಿಂತಿದ್ದೀನಿ. ಹುಬ್ಳಿ ಧಾರವಾಡದಲ್ಲಿ ನೇಹಾ ಕೊಲೆಯಾದ ಬಳಿಕ ಒಂದು ರೀತಿಯಲ್ಲಿ ರಾಜಕೀಯ ತಿರುವುಗಳನ್ನು ಪಡೆದುಕೊಳ್ತಾ ಇದೆ, ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ಗಳನ್ನು ಪಡೆದುಕೊಳ್ತಾ ಇದೆ. ಕುಟುಂಬಸ್ಥರು ನಿನ್ನೆ ರಿಪಬ್ಲಿಕ್ ಕನ್ನಡದ ಮೂಲಕ ಈ ಒಂದು ಪ್ರಕರಣವನ್ನು CBIಗೆ ವಹಿಸಬೇಕು ಅಂತೇಳಿ ಮನವಿಯನ್ನು ಕೂಡ ಮಾಡ್ಕೊಳ್ತಾರೆ. BJP ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂಥ JP ನಡ್ಡಾ ಅವರು ಆಗಮಿಸ್ತಾರೆ. ಅವರ ಬಳಿಯೂ ಕೂಡ ಈ ಒಂದು ಪ್ರಕರಣವನ್ನು CBIಗೆ ವರ್ಗಾವಣೆ ಮಾಡಬೇಕು ಅಂತೇಳಿ ನಾನು ಪ್ರಶ್ನೆ ಮಾಡ್ತೀನಿ, ಯಾಕೆ ಸ್ಥಳೀಯ ಪೊಲೀಸರ ಮೇಲೆ ಅಷ್ಟೊಂದು ವಿಶ್ವಾಸವಿಲ್ವಾ ಅಂತೇಳಿ. ಆಗ ಅವರೊಂದು ಮಾತು ಹೇಳ್ತಾರೆ, ಇಲ್ಲಿನ ಸ್ಥಳೀಯ ಪೊಲೀಸ್ ಕಮಿಷನರ್ ಒಬ್ಬರು ಮಹಿಳೆ ಇದ್ದಾರೆ, ಆ ಮಹಿಳೆಗೆ ಗೊತ್ತಿರಬೇಕು ಒಂದು ಕುಟುಂಬದ ನೋವು ಅಂತೇಳಿ, ಅವರನ್ನು ಕೂಡ ವರ್ಗಾವಣೆ ಮಾಡಬೇಕು ಸರ್ಕಾರ ಅಂತೇಳಿ ಅವರು ಬೇಡಿಕೆಯನ್ನು ಕೂಡ ಇಡ್ತಾರೆ. ಜಯಪ್ರಕಾಶ್, ಮತ್ತೊಂದು ಕಡೆ ಅಂಜುಮನ್ ಸಂಸ್ಥೆ ವತಿಯಿಂದ ಇವತ್ತು ಧಾರವಾಡದಲ್ಲಿ ಅರ್ಧ ದಿನ ಬಂದ್ ಕರೆ ಕೊಡಲಾಗಿದೆ. ಮೌನವಾಗಿ ಮೆರವಣಿಗೆಯನ್ನು ಮಾಡುವ ಮೂಲಕ ಜಿಲ್ಲಾಧಿಕಾರಿ ಕಚೇರಿವರೆಗೂ ಕೂಡ ತೆರಳಿ ಅಲ್ಲಿ ಜಿಲ್ಲಾಧಿಕಾರಿಗೆ ಮನವಿಯನ್ನು ಸಲ್ಲಿಸಲಿದ್ದಾರೆ. ಇವತ್ತು ಧಾರವಾಡದಲ್ಲಿರುವಂತಹ ಎಲ್ಲ ಮುಸ್ಲಿಂ ವ್ಯಾಪಾರಸ್ಥರು ಕೂಡ ತಮ್ಮ ವ್ಯಾಪಾರವನ್ನು ಸ್ಥಗಿತಗೊಳಿಸಿದ್ದಾರೆ. ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ಯಾರು ಕೂಡ ವ್ಯಾಪಾರವನ್ನು ಮಾಡಬಾರ್ದು. ಎಲ್ಲರೂ ಕೂಡ ಈ ಒಂದು ನೇಹಾ ಕೊಲೆಯ ವಿಚಾರವಾಗಿ ನ್ಯಾಯ ಸಿಗಬೇಕು, ಹಾಗಾಗಿ ನಮ್ಮ ಸಮುದಾಯವು ಕೂಡ ಇವತ್ತು ನೇಹಾ ಕುಟುಂಬದ ಜೊತೆಯಲ್ಲಿ ನಿಲ್ಲುತ್ತೆ ಅಂತ ಹೇಳಿ ಇವತ್ತು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ನಾನೀಗ ಅಂಜುಮನ್ ಸಂಸ್ಥೆಯಲ್ಲಿ ತೋರಿಸ್ತಾ ಹೋಗ್ತೀನಿ. ಯಾರನ್ನು ಕೂಡ ಬಲವಂತದಿಂದ ನಾವು ಕರೆಯೋದಿಲ್ಲ, ಅವರ ಸ್ವಇಚ್ಛೆಯಿಂದ ಬರ್ಬೋದು ಅಂತೇಳಿ ಅಂಜುಮನ್ ಸಂಸ್ಥೆ ನಿನ್ನೆ ಕರೆಯನ್ನು ಕೊಟ್ಟಿತ್ತು. ಈ ಒಂದು ಕರೆ ಕೊಟ್ಟಂಥ ಹಿನ್ನೆಲೆಯಲ್ಲಿ ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಜನ ಸೇರಿದ್ದಾರೆ. ಮುಸ್ಲಿಂ ಸಮುದಾಯದ ಎಲ್ಲರೂ ಕೂಡ ಇಲ್ಲಿ ಆಗಮಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿಂದ ಮೆರವಣಿಗೆ ಆರಂಭ ಆಗುತ್ತೆ. ಮೆರವಣಿಗೆ ಇಲ್ಲಿಂದ ಆರಂಭ ಆಗಿ ನೇರವಾಗಿ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಅಲ್ಲಿ ಅವರು ಜಿಲ್ಲಾಧಿಕಾರಿಗೂ ಕೂಡ ಮನವಿಯನ್ನು ಕೊಡಲಿದ್ದಾರೆ. ನೋಡಿ, ಇಲ್ಲಿ ನಾವು ಗಮನಿಸ್ತಾ ಇದ್ವಿ, ಈ ಒಂದು ಧಾರವಾಡದ ಬಹುತೇಕ ಅಂಗಡಿ ಮುಂಗಟ್ಟುಗಳ ಮೇಲೆ ಇದೇ ರೀತಿಯಾಗಿ ಒಂದಷ್ಟು ಭಿತ್ತಿಪತ್ರಗಳನ್ನು ಕೂಡ ಅಂಟಿಸಲಾಗಿದೆ. ಭಾವಪೂರ್ಣ ಶ್ರದ್ಧಾಂಜಲಿ ಕುಮಾರಿ ನೇಹಾ ಹಿರೇಮಠ್ ನಿಮಿತ್ತ ಬಂದ್ ಅಂತ ಹೇಳಲಾಗಿದೆ. ಅಂಜುಮಾನ್ ಇಸ್ಲಾಂ ಧಾರವಾಡ ಸಮಸ್ತ ಮುಸ್ಲಿಂ ಸಮಾಜದ ವತಿಯಿಂದ ಇವತ್ತು ಈ ಒಂದು ಮೆರವಣಿಗೆಯನ್ನು ಹಮ್ಮಿಕೊಂಡಿರೋದು. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಇವತ್ತು ನಿಮ್ಮ ಸಮುದಾಯದವರು ಕೂಡ ನೇಹಾ ಹತ್ಯೆಯನ್ನು ಖಂಡಿಸಿ ಇವತ್ತು ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದೀರಿ, ಏನು ಹೇಳೋದಕ್ಕೆ ಬಯಸ್ತೀರಿ? ನಾವು ಯಾವ ಜಾತಿ ಧರ್ಮ ಪರವಾಗಿ ಇಲ್ಲ. ಅವನು ಏನು ಫಯಾಜ್ ಅಹಮದ್ ಏನು ಕೃತ್ಯ ಮಾಡಿದ್ದಾನೆ ಅವನಿಗೆ ಕಠಿಣ ಸಜಾ ಕೊಡಬೇಕೆಂದು ಅಂಜುಮನ್ ಸಂಸ್ಥೆಯಿಂದ ನಾವು ಒಂದು ಬೃಹತ್ ಮೌನ ಪ್ರತಿಭಟನೆಯನ್ನು ತೆರೆಯಲಾಗಿದೆ. ಸರ್, ಏನು ಹೇಳ್ತೀರಿ? ಒಂದು ನೇಹಾ ಹತ್ಯೆ ಖಂಡಿಸಿ ಎಲ್ಲ ಸಮುದಾಯದವರು ಕೂಡ ಇವತ್ತು ಕಠಿಣ ಶಿಕ್ಷೆ ಆಗಬೇಕು ಅಂತ ಆಗ್ರಹ ಕೇಳಿ ಬರ್ತಾ ಇದೆ. ಕಠಿಣ ಶಿಕ್ಷೆ ಆಗಲೇಬೇಕು. ಯಾರು ಇಂಥ ಒಂದು ಕೃತ್ಯವನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಸಾಧ್ಯವಿಲ್ಲ. ಈಗ ಮುಸ್ಲಿಂ ಸಮುದಾಯ ಯಾವ ರೀತಿಯಾಗಿ ಇದನ್ನು ಖಂಡಿಸ್ತದೆ? ಮಾಡಿದ ತಪ್ಪಿಗೆ ಒಂದು ಕಠಿಣ ಶಿಕ್ಷೆ ಆಗೇಬೇಕು. ಜಯಪ್ರಕಾಶ್ ಶೆಟ್ಟಿ, ನೋಡಿ, ಇಲ್ಲಿ ಈ ತರವಾಗಿ ಅವರು ಮಾಡಿರುವಂಥ ತಪ್ಪಿಗೆ ಕಠಿಣ ಶಿಕ್ಷೆ ಆಗಲೇಬೇಕು ಅಂತ ಹೇಳಿ ಎಲ್ಲರೂ ಕೂಡ ಕೈಗೆ ಕಪ್ಪು ಪಟ್ಟಿಗಳನ್ನು ಕಟ್ಟಿಕೊಳ್ಳುವ ಮೂಲಕ ಒಂದು ರೀತಿಯಲ್ಲಿ ಅವರು ಕೂಡ ಇದನ್ನು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಇಲ್ಲಿ ಒಂದಷ್ಟು ಪ್ಲಕಾರ್ಡ್ಗಳನ್ನು ಇಟ್ಕೊಂಡಿದ್ದಾರೆ, ದೃಶ್ಯಗಳಲ್ಲಿ ಗಮನಿಸ್ಬೋದು. ನೋಡಿ, ಇಲ್ಲಿ ಹೆಣ್ಣು ನಮ್ಮ ತಂಗಿ ಅಂತೇಳಿ ಒಂದು ಬೋರ್ಡನ್ನು ಹಾಕ್ಕೊಂಡಿದ್ದಾರೆ. ಗರ್ಲ್ ಸ್ಟೂಡೆಂಟ್ಸ್ ಆರ್ ಅಸೆಟ್ ಆಫ್ ಸೊಸೈಟಿ, ಲೆಟ್ಸ್ ಪ್ರೊಟೆಕ್ಟ್ ದೆಮ್ ಅಂತೇಳಿ ಈ ರೀತಿಯಾಗಿ ನೋಡಿ, ಆರೋಪಿಗೆ ಶೀಘ್ರದಲ್ಲೇ ಶಿಕ್ಷೆ ಕೂಡ ಆಗಬೇಕು ಅಂತ ಹೇಳಿ ಇಲ್ಲೆಲ್ಲರೂ ಕೂಡ ನೋಡಿ, ಎಲ್ಲ ಈ ಮುಸ್ಲಿಂ ಸಮುದಾಯದ ಪ್ರತಿಯೊಬ್ಬರು ಕೂಡ ಇಲ್ಲಿ ಸ್ವಇಚ್ಛೆಯಿಂದ ಆಗಮಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿಂದ ಈ ಒಂದು ಮೆರವಣಿಗೆ ಕೂಡ ಆರಂಭ ಆಗಲಿದೆ. ನೋಡಿ, ಗಮನಿಸ್ಬೋದು, ಈ ಒಂದು ಅಂಜುಮನ್ ಹೈಸ್ಕೂಲ್ ಆವರಣ ಏನಿದೆ, ಆವರಣದಲ್ಲಿ ಸಾಕಷ್ಟು ಈಗ ಮುಸ್ಲಿಂ ಎಲ್ಲರೂ ಕೂಡ ಈಗ ಅಲ್ಲಿ ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಎಸ್, ದೃಶ್ಯಗಳಲ್ಲಿ ಗಮನಿಸಬಹುದು. ನೋಡಿ, ನಮ್ಮ ಕ್ಯಾಮರಾಮನ್ ಕಾಂತರ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಬಹುತೇಕ ಲಾಂಗ್ ಶಾಟ್ ತೋರಿಸಿ. ಎಸ್ ಜಯಪ್ರಕಾಶ್ ಶೆಟ್ಟಿ, ತೋರಿಸ್ತೀನಿ. ಈಗ ಪೂರ್ತಿ ದೃಶ್ಯಾವಳಿಯನ್ನ ತೋರಿಸೋದಕ್ಕೆ ನೋಡಿ, ಎಷ್ಟು ನೋಡಿ ಇಲ್ಲಿ ಗಮನಿಸ್ತಾ ಇದೀವಿ. ಜಯಪ್ರಕಾಶ್, ಫುಲ್ ವೈಡ್ ಅಲ್ಲಿ ನೀವು ಹೇಳಿದಂತೆ ಈಗ ದೃಶ್ಯಾವಳಿಯನ್ನ ತೋರಿಸುವಂತ ಕೆಲಸವನ್ನ ನಮ್ಮ ಕ್ಯಾಮರಾಮನ್ ಕಾಂತರಾಜು ಮಾಡ್ತಾರೆ. ನೋಡಿ ಯಾವ ರೀತಿಯಾಗಿ ಜನ ಸೇರಿದ್ದಾರೆ ಅಂತೇಳಿ.
ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೆರವಣಿಗೆ ಕೂಡ ಆರಂಭ ಆಗಲಿದೆ. ಜಯಪ್ರಕಾಶ್ ನೋಡಿ, ಇಲ್ಲಿ ಎಲ್ಲರೂ ಕೂಡ very ಕೈಗೆ nice. ಕಪ್ಪು ಪಟ್ಟಿಯನ್ನ ಕಟ್ಟಿಕೊಂಡು ಒಂದು ವಾಹನವನ್ನ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ನೋಡಿ ಇಲ್ಲಿ ಇಲ್ಲಿ ನೋಡ್ಬೋದು ಜಯಪ್ರಕಾಶ್, ಇಲ್ಲಿ ನೋಡಿ ಎಷ್ಟು ಒಂದಷ್ಟು ಭಿತ್ತಿ ಪತ್ರಗಳನ್ನ ಇವರು ಇಲ್ಲಿ ರೆಡಿ ಮಾಡ್ಕೊಂಡಿದ್ದಾರೆ ಅಂತೇಳಿ. ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಅದನ್ನ ಕೊಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ನೋಡಿ ಸಾಕಷ್ಟು ಭಿತ್ತಿ ಪತ್ರಗಳನ್ನ ಇಲ್ಲಿ ಇಟ್ಕೊಂಡಿದ್ದಾರೆ. ಅದು ಒಂದಷ್ಟು ಅಂಗಡಿ ಮುಂಗಟ್ಟುಗಳ ಮೇಲೆ ಅಂಟಿಸುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಎಲ್ಲ ಅಂಗಡಿಗಳು ಕೂಡ ನಾನು ಗಮನಿಸ್ತಾ ಇದ್ದೆ ಇಲ್ಲಿ ಬರ್ತಾ. ನೋಡಿ ಇಲ್ಲಿ ವಿದ್ಯಾರ್ಥಿಗಳು ಕೂಡ ಇಲ್ಲಿಗೆ ನಿಂತಿರುವಂತ ದೃಶ್ಯವನ್ನು ಇಲ್ಲಿ ಗಮನಿಸ್ಬೋದು. ನೋಡಿ ಖುದ್ದು ವಿದ್ಯಾರ್ಥಿಗಳು ಕೂಡ ಇಲ್ಲಿಗೆ ಆಗಮಿಸಿದ್ದಾರೆ. ವಿದ್ಯಾರ್ಥಿಗಳು ಕೂಡ ಈ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ನೋಡಿ ಅಲ್ಲಿ ಮಹಿಳೆಯರು ಕೂಡ ಅಲ್ಲಿಗೆ ಆಗಮಿಸಿದ್ದಾರೆ. ಮಹಿಳೆಯರು ಕೂಡ ಈ ಒಂದು ಮೆರವಣಿಗೆಗೆ ಸಾಥ್ ಕೊಡೋದಕ್ಕೆ ಮುಂದಾಗ್ತಾರೆ. ಅವ್ರನ್ನ ಮಾತನಾಡಿಸುವಂತ ನಾನು ಪ್ರಯತ್ನವನ್ನ ಮಾಡ್ತೀನಿ. ನೋಡಿ ಇಲ್ಲಿ ಯಾವ ರೀತಿಯಾಗಿ ಬೃಹತ್ ಮೌನ ಮೆರವಣಿಗೆಯನ್ನ ಮಾಡೋದಕ್ಕೆ ವಿದ್ಯಾರ್ಥಿಗಳು ಕೂಡ ಈಗ ಸಾಥ್ ಕೊಡ್ತಾ ಇದ್ದಾರೆ. ಇಲ್ಲಿ ಮಹಿಳೆಯರು ಕೂಡ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಇಂಪಾರ್ಟೆಂಟ್ ವಿಚಾರ. ಮೇಡಮ್, ಇವತ್ತು ಅಂಜುಮನ್ ಸಂಸ್ಥೆ ನೋಡಿ, ಹೆಣ್ಣು ಮಕ್ಕಳು ಕೂಡ ಪ್ರತಿಭಟನೆಗೆ ಬಂದಿದ್ದಾರೆ. ಇದು ನಿಜವಾಗಲೂ ಯಾವುದೇ ಸಂದರ್ಭದಲ್ಲಿ ನೋಡಿ, ಇಲ್ಲಿ ತನಕ ಒಬ್ಬ ರಾಜಕೀಯಗೊಳಿಸುವಂಥ ಸಂದರ್ಭದಲ್ಲಿ ಒಬ್ಬ ಮುಸ್ಲಿಂ ಆಗಿದ್ದರೆ ಮುಸ್ಲಿಮರು ಮುಂದಕ್ಕೆ ಬರಬೇಕು, ಆತನ ಗಲ್ಲಿಗೆ ಹಾಕಿ ಅಂತ ಹೇಳಬೇಕು. ಹಿಂದೂಗಳಾಗಿದ್ದರೆ ಹಿಂದೂಗಳು ಹೇಳಬೇಕು, ಗಲ್ಲಿಗೆ ಹಾಕಿ ಅಂತ ಹೇಳಬೇಕು. ಆ ಪ್ರತಿಭಟನೆ ಆಗದ ಕಾರಣಕ್ಕಾಗಿ. ಬಟ್ ಇವತ್ತು ಅಲ್ಲಿ ಒಂದು ಉತ್ತಮ ಬೆಳವಣಿಗೆ ಹಾಗಂತ ನೇಹಾ ಅವರ ಹತ್ಯೆ ಆಗಿದೆ, ಅದಕ್ಕೆ ತಕ್ಕ ಶಿಕ್ಷೆ ಆಗಬೇಕು. ಒಂದು ಉತ್ತಮ ಬೆಳವಣಿಗೆ ಇದು. ಇಂಥ ಖಂಡನೆಗಳಿದೆಯಲ್ಲ, ಆಗ ಅದು ತುಷ್ಟೀಕರಣ ಅಂತ ಆಗೋದಿಲ್ಲ. ಅಂಜುಮನ್ ಸಂಸ್ಥೆ ಎಲ್ಲ ಪದಾಧಿಕಾರಿಗಳು, ಅಂಜುಮನ್ ಸಂಸ್ಥೆ ಅದರ ಎಲ್ಲ ಪದಾಧಿಕಾರಿಗಳು ಕೂಡ ಇವತ್ತು ಭಾಗಿಯಾಗಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಇದೊಂದು ಮತ್ತೊಂದು ಟ್ವಿಸ್ಟನ್ನು ಪಡ್ಕೋತಾ ಇದೆ. ಮುಸ್ಲಿಮರು ಕೂಡ ಆಲ್ರೆಡಿ ನಾನೊಂದು ಬೆಳಿಗ್ಗೆ ಮಾತನ್ನು ಹೇಳ್ತಾ ಇದ್ದೆ, ಕೇವಲ ಅವ್ರಿಗೆ ಬೇಸರ ಆಗ್ಬೋದು ಅನ್ನೋ ಕಾರಣಕ್ಕಾಗಿ ಸರ್ಕಾರಗಳು ಅವರನ್ನು ಸೇಫ್ ಗಾರ್ಡ್ ಮಾಡುವಂಥ ಪ್ರಯತ್ನಗಳು ಮಾಡಬಾರ್ದು. ಮುಸ್ಲಿಮರಾಗಲಿ ಹಿಂದೂಗಳಾಗಲಿ ತಪ್ಪುಗಳು ಮಾಡಿದಾಗ ಆಯಾಯ ಧರ್ಮ ಸಮುದಾಯ ಅವರೇ ಅದನ್ನು ಖಂಡಿಸಬೇಕು. ಅಂಜುಮನ್ ಸಂಸ್ಥೆ ಅದನ್ನು ಇವತ್ತು ಮಾಡ್ತಾ ಇದೆ. ಅಲ್ಲಿ ಮಹಿಳೆಯರು ಸೇರಿದಂತೆ ಬುರ್ಕಾ ಹಾಕ್ಕೊಂಡು ಬಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ನಾಗೇಂದ್ರ ಅದನ್ನು ವಿವರಿಸ್ತಾ ಇದ್ದರು. ಮತ್ತೊಂದು ಕಡೆ ವಿಜಯಪುರ, ಬೆಳಗಾವಿ, ಮೈಸೂರು ಎಲ್ಲ ಕಡೆ ಪ್ರತಿಭಟನೆ ಕಾವು ಜೋರಾಗಿದೆ.